ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ತಾಲೂಕಿನ ಪತ್ರಕರ್ತರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ರೋಟರಿ ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ, ರೋಟರಿ ಕ್ಲಬ್ ಪತ್ರಕರ್ತರನ್ನು ಗುರುತಿಸಿ ಯಾವುದೇ ಸ್ವಾರ್ಥವಿಲ್ಲದೆ ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಿದೆ. ಕಳೆದ ಹಲವು ದಶಕಗಳಿಂದ ರೋಟರಿ ಕಾರ್ಯಕ್ರಮ ವರದಿ ಮಾಡುತ್ತಿದ್ದೇನೆ. ಹಲವು ಪ್ರಕಟವಾಗಿದೆ. ಯಾವತ್ತೂ ಕಾರ್ಯಕ್ರಮ ಚಿಕ್ಕದಾಗಲಿ ದೊಡ್ಡದಾಗಲಿ ಪ್ರಕಟವಾದಾಗ ಸಂತಸಪಟ್ಟು ಅಭಿನಂದಿಸುತ್ತಾ, ಪ್ರಕಟವಾಗದೇ ಇದ್ದರೂ ಬೇಸರ ಪಡದೆ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಎಂದು ರೋಟರಿಯೊಂದಿಗಿನ ಒಡನಾಟವನ್ನು ಸ್ಮರಿಸಿದರು. ಸುದ್ದಿಯನ್ನು ಬಹಳ ದೊಡ್ಡದಾಗಿ ಬರೀಬೇಕು, ಹೈಲೈಟ್ ಮಾಡಬೇಕು, ವಾಸ್ತವಿಕಕ್ಕಿಂತ ಇನ್ನೂ ಜೋರಾಗಿ ಮಾಡಬೇಕು, ಇಂಥ ಆಸೆಗಳಿಂದ ಆಗ ಈಗ ಗಿಫ್ಟ್ಗಳು ಕಾಣಿಕೆಗಳು ಬರ್ತವೆ. ರೋಟರಿಗಳಿಗೆ ಅಂತ ರೋಟರಿಯವರಿಗೆ ಹೊನ್ನಾವರ ರೋಟರಿಗಳಿಗೆ ಅಂತ ಯಾವ ಆಸೆಯೂ ಇಲ್ಲ. 50 ವರ್ಷಗಳಿಂದ ನಾನು ರೋಟರಿ ಕ್ಲಬ್ಬಿನ ಸುದ್ದಿ ಬರೀತಾ ಇದ್ದೇನೆ. ಬರಲಿಲ್ಲ ಯಾಕೆ ಅಂತ ಕೇಳಿಲ್ಲ, ಬಂದಾಗ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಬರೆದಿದ್ರೆ ಬೇಜಾರು ಮಾಡಲಿಲ್ಲ, ಬರಲೇಬೇಕು ಅಂತ ಹೇಳಿಲ್ಲ, ದೊಡ್ಡದಾಗಿ ಮಾಡಿ ಸುದ್ದಿನ ಅಂತ ಹೇಳಿಲ್ಲ. ಯಾಕೆ ಸುದ್ದಿ ಮಾಡಲಿಲ್ಲ, ಪತ್ರಕರ್ತರು ಇದ್ದೀರೋ ನೀವು ಸತ್ತೋದ್ರು ನಮ್ಮ ಫಂಕ್ಷನ್ಗೆ ಬಂದಿಲ್ಲ ಅಂತ ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ. ದುಡ್ಡು ಕೊಟ್ಟರೆ ಮಾತ್ರ ಪತ್ರಕರ್ತರು ಬರ್ತಾರೆ ಅಂತ ಮಾತುಗಳನ್ನು ಕೂಡ ಯಾವತ್ತೂ ಯಾವ ರೋಟರಿ ಸದಸ್ಯನೂ ಆಗಲಿಲ್ಲ. ಆದರೆ ಪತ್ರಕರ್ತರಾಗಿ ನನ್ನಂಥವರು ತುಂಬ ಜನ, ಕೆಲವರು ಇದ್ದಾರೆ, ಕೆಲವರು ಇಲ್ಲ, ರೋಟರಿ ಸುದ್ದಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಅದ್ಭುತವಾದಂಥ ಕೆಲಸ ಮಾಡಿದೆ. ಸೀನಿಯರ್ ವಡ್ಕೂರ್ ಅಂಥವರು, ಅಬ್ರಾಮ್ ಮಾಸ್ಟರ್ ಅವರು, MN ಪ್ರಭುಗಳು, ವಿಷ್ಣು ಬಾಳೇರಿಯವರು ಇಂಥವ್ರು ಇದ್ದಾಗ ರೋಟರಿ ಕ್ಲಬ್ಬಿನ ಕಾರ್ಯಕ್ರಮಗಳನ್ನು ಅಂದಿನಿಂದ ಇಲ್ಲಿ ತನಕ ನೋಡ್ಕೊಂಡು ಬರ್ತಾ ಇದ್ದೇನೆ. ಒಂದೇ ಹಂತದಲ್ಲಿ, ಒಂದೇ ನಿಯತ್ತಿನಲ್ಲಿ, ಒಂದೇ ರೀತಿ ಒಂದು ಪ್ರಾಮಾಣಿಕರ ತಂಡ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ. ನಮ್ಮ ಸಾರಂಗಂತವ್ರು ಇದ್ದಾಗಲೇ ಈ ಬಿಲ್ಡಿಂಗ್ ಆಯಿತು. ಭಾಳ ಕ್ರಿಯಾಶೀಲ ಅಧ್ಯಕ್ಷರು. ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ, ಸಮಾಜಮುಖಿ ಅನೇಕ ಕಾರ್ಯದ ಮೂಲಕ ಜನಮನ್ನಣೆ ಪಡೆದಿರುವ ಹೊನ್ನಾವರ ರೋಟರಿ ಕ್ಲಬ್ ಪ್ರತಿ ವರ್ಷವೂ ಪತ್ರಿಕಾ ದಿನಾಚರಣೆಯ ಮೂಲಕ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಿದೆ. ಪತ್ರಕರ್ತರು ಹಾಗೂ ರೋಟರಿ ಕ್ಲಬ್ ನಡುವೆ ಅವಿನಾಭಾವ ಸಂಬಂಧವಿದೆ. ಕೇವಲ ಪತ್ರಕರ್ತರಿಗೆ ಅಷ್ಟೇ ಅಲ್ಲದೆ ಸಂಕಷ್ಟದಲ್ಲಿದ್ದ ಪತ್ರಿಕಾ ವಿತರಕರಿಗೂ ಹೊಸ ಸೈಕಲ್ ನೀಡುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ದಾರೆ ಎಂದು ಸೇವಾ ಕಾರ್ಯದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಇವರು ಪತ್ರಕರ್ತರಿಗೆ ಮಾತ್ರ ಗೌರವ ಕೊಡ್ತಾರೆ ಅಂತಲ್ಲ, ನಾನು ನಮ್ಮ ಸ್ಟೆಫನ್ ಸರ್ಗೆ ಮತ್ತೆ ದೀಪಕ್ ಸರ್ ಅವರಿಗೆ ಗೊತ್ತಲ್ಲ ಒಂದು ವಿಚಾರ ಹೇಳಿದೆ. ನಮ್ಮ ಬಡವ ಪತ್ರಕರ್ತ ಪೇಪರ್ ಏಜೆಂಟ್ ಇದ್ದಾರೆ, ಅವನ ಸೈಕಲ್ ಯಾವಾಗ ರಿಪೇರಿ ಆಗ್ತಾ ಇರ್ತದೆ ಅದು ಒಂದು ಹೊಸ ಸೈಕಲ್ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ಸರ್ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಅವ್ರ ಕಡೆ ವಿಚಾರ ಮಾಡ್ಕೊಂಡು ಕೂತ್ಕೊಂಡು ಎಲ್ಲ ವಿಚಾರ ಮಾಡಿ ಒಂದು ವರ್ಷ 8,500 ರೂಪಾಯಿದು ಒಂದು ಹೊಸ ಸೈಕಲ್ ಅವರಿಗೆ ಕೊಟ್ಟಿದ್ದಾರೆ. ಇದು ನಮಗೆ ಬಹಳ ತುಂಬ ಅಭಿಮಾನಪೂರ್ವಕವಾಗಿ ಅವರು ಇದನ್ನು ಕೊಟ್ಟಿದ್ದಾರೆ. ಇದು ಸಮಾಜಕ್ಕೆ ಅವರು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಆಭಾರಿಯಾಗಿದ್ದೇವೆ ಎಂದು ಇವೆಂಟ್ ಚೇರ್ಮನ್ ನಾರಾಯಣ ಯಾಜಿ ಮಾತನಾಡಿ, ರೋಟರಿ ಕ್ಲಬ್ ಹಾಗೂ ಪತ್ರಿಕಾ ದಿನಾಚರಣೆಯ ಮಹತ್ವ ತಿಳಿಸಿದರು. ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ ಸಾರಂಗ್ ಮಾತನಾಡಿ, ರೋಟರಿ ಕ್ಲಬ್ ಶೈಕ್ಷಣಿಕ, ಆರೋಗ್ಯ, ಕ್ರೀಡೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯ ಹಮ್ಮಿಕೊಳ್ಳುತ್ತಿದೆ. ನಾವು ಆಯೋಜಿಸುವ ಎಲ್ಲ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವ ಕಾರ್ಯ ಪತ್ರಕರ್ತರು ಮಾಡುತ್ತಿದ್ದಾರೆ. ಪ್ರತಿ ವರ್ಷದಂತೆ ಎಲ್ಲ ಪತ್ರಕರ್ತರನ್ನು ಆಮಂತ್ರಿಸಿ ಅವರ ಸೇವೆ ಗುರುತಿಸುವ ಕಾರ್ಯ ರೋಟರಿ ಕ್ಲಬ್ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ MM ಹೆಗಡೆ, ಖಜಾಂಚಿ SN ಹೆಗಡೆ, ರೋಟರಿ ಸದಸ್ಯರು, ಪತ್ರಕರ್ತರು ಇದ್ದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು.